ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ತುಂಬಾ ಜನ ಉದ್ಯೋಗ ಹುಡುಕುತ್ತಾ ಇದ್ದೆವು. ಅವಕ್ಕೆ ಸಹಾಯ ಮಾಡಕೊಳ್ಳಿ ಹವ್ಯಕ ಮಹಾಸಭಾ ಸುಮಾರು ಸಮಯ ಯೋಚನೆ ಮಾಡ್ತಾ ಇತ್ತು. ಮಹಾಸಭಾದ ಹೆರ ಬೇರೆ ಬೇರೆ ರೀತಿಲಿ ಆಲ್ರೆಡಿ ಕೆಲಸ ಆಗ್ತಾ ಇದ್ದು. ಉದಾಹರಣೆ ಸತ್ಯನಾರಾಯಣ ಹವ್ಯಕ ಜಾಬ್ ಸಿಕ್ಕು ಅಥವಾ ಮಠದ ದಿಶಾದರ್ ಸಿಕ್ಕು, ಹಿಂಗೆ ಬೇರೆ ಬೇರೆ ರೀತಿಲಿ. ಆದ್ರೆ ಮಹಾಸಭೆ ಇವತ್ತಿಂದ ಎಲ್ರಿಗೂ ಒಂದು ಸಹಕಾರ ಆಯ್ಕೊಳ್ಳಿ ಉದ್ಯೋಗ ವಿಭಾಗ ಮಾಡಿತ್ತು. ಅದರಲ್ಲಿ ಉದ್ಯೋಗ ಮೇಳವನ್ನು ಮಾಡಲು ಪ್ಲಾನ್ ಮಾಡಿತ್ತು. ಶುರುವಿಗೆ ಒಂದು 3-4 ತಿಂಗಳ ಮೊದಲು ಮಾಡಲು ಯೋಚನೆ ಮಾಡಿದೆ. ಆದ್ರೆ ಸರಿಯಾದ ಸಮಯಾವಕಾಶ ಇಲ್ಲೇ ಹವ್ಯಕ ಸಮ್ಮೇಳನದಲ್ಲೇ ಮಾಡಿದ್ರೆ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿ ಹೆಂಗೋ ಜವಾಬ್ದಾರಿ ಸಿಕ್ಕಿತ್ತು. ಆದ್ರೆ ನಿಜವಾದ ಕೆಲಸ ಶುರುವಾದ್ದು ಸುಮಾರು 15 ದಿನಗಳ ಕೆಳ ಮಾತ್ರ. ಮೊದಲು ಹೆಂಗಂತ ಮಾಡಿದ್ದು ಅಂದ್ರೆ ಎಂಪ್ಲಾಯರ್ಗೆ ಎಷ್ಟು ಜನ ಇದ್ದವಳು ಫಾರ್ಮ್ ಕ್ರಿಯೇಟ್ ಮಾಡಿದ್ದು. ಎಂತ ಕೇಳಿದರೆ ಉದ್ಯೋಗ ಹುಡುಕೋ ತುಂಬಾ ಜನ ಇದ್ದವು, ಆದ್ರೆ ನಮ್ಮಲ್ಲಿ ಕೆಲಸ ಕೊಡೋರು ಎಷ್ಟು ಜನ ಇದ್ದವಳು ಹೆಂಗ್ ಹೋಗ್ಬೇಕಾಗಿತ್ತು. ಹಂಗೆ ಎಂಪ್ಲಾಯ್ ರಿಜಿಸ್ಟ್ರೇಷನ್ ಶುರುವಾತು. ಹೆಂಗ ಒಟ್ಟಿಗೆ ಸದಾಶಿವ ಒಬ್ಬರಿತಿದ್ದವು, ಅವರು CA ಕೃಪೇಶನ್ ಆಡ್ತಿದ್ದವು. ಹಂಗೆ ಪೋಸ್ಟರ್ ಕ್ರಿಯೇಟ್ ಮಾಡಲೆ ಹರ್ಷ ಕೊಂಡತ್ ಕುಳಿತಿದ್ದ. ಹಂಗೆ ಎಲ್ಲರೂ ಸೇರಿಕೊಂಡು ಎಂಪ್ಲಾಯರ್ಸ್ ಹುಡುಕಲು ಶುರು ಮಾಡಿದೆ. ಹೆಂಗೆ ಫಸ್ಟ್ ಕಟ್ಟಿಂಗ್ ಸುಮಾರು 30-35 ಜನ ಎಂಪ್ಲಾಯರ್ಸ್ ರಿಜಿಸ್ಟರ್ ಮಾಡಿದವು. ಅವಾಗ ಹೆಂಗ್ ಕಾನ್ಫಿಡೆನ್ಸ್ ಬಂತು ನಮಗೆ ಮಾಡಿ ರೆಡಿಗೆ ಹೊಳಿಕೊಂಡು. ನಂತರ ಎಂಪ್ಲಾಯಿ ರಿಜಿಸ್ಟ್ರೇಷನ್ ಮಾಡಿದೆ. 3 ದಿನಲ್ಲಿ 600ಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಮಾಡಿದೆ 3 ದಿನಲ್ಲಿ. ಆಮೇಲೆ ಜಾಸ್ತಿ ಆಗ್ತಾ ಹೋಯ್ತು. ಆಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬಂದೆ. ಈಗ ಎಂಪ್ಲಾಯರ್ಗೆ ಮತ್ತೆ ಸೇರಿಕೊಂಡವು. ಅದಕ್ಕೆ ಸುಮಾರು ಒಂದು ಉದ್ಯೋಗ ಮೊದಲು ಸುಮಾರು 1 ವಾರದಲ್ಲಿ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡ್ತಾ ಇದ್ದೆ. ಎಲ್ಲರ ಕಾಂಟ್ಯಾಕ್ಟ್ ಮಾಡುದು, ಸುಮಾರು ಫೋನ್ಗೆ ಬರ್ತಾ ಇತ್ತು ಕಂಟಿನ್ಯೂಸ್. ಹೆಂಗೋಗಿ ಅದು ಹೆಂಗಳಿಬ್ರು ಹೆಸರಿತ್ತಂಗೆ ಸತ್ಯನಂಗೆ ಸುಮಾರು ಫೋನ್ ಬಂತು. ಎಲ್ಲರಿಗೂ ಹೇಳಿ ಈಗ ಕಳೆದ 3 ದಿನದಿಂದ ಉದ್ಯೋಗ ಮೇಲೆ ಶುರುವಾಯಿತು. ಅದರೊಟ್ಟಿಗೆ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಸದಾಶಿವ ನೇತೃತ್ವದಲ್ಲಿ ಆಗ್ತಾ ಇದ್ದು. ಸಮ್ಮೇಳನ ಗೊಂತಿದ್ದು ಈಸಿ ಇಲ್ಲ. ನಾನು ಸದಾಶಿವ ಸುಮಾರು 1.5 ಗಂಟೆ ಈವ್ನಿಂಗ್ ನಿಂದು ಸೈಡ್ ವಾಲೆಲ್ಲ ಕಟ್ಟಿಸಿ ಹೋದ್ದು. ಮತ್ತೆ ಮರುದಿನ ಸಿಗುತ್ತಾ ಇಲ್ಲ ಗೊತ್ತಿತ್ತು. ವ್ಯವಸ್ಥೆಗೆ ಅದು ತುಂಬಾ ಕಷ್ಟ. ಈ ಟೇಬಲ್ಗೆ ಹೆಂಗೆ ಹೊತ್ಕೊಂಡು ಬಂದದ್ದು ಇದ್ದು ಒಂದು 7 ಜನ ಕಾರ್ಯಕರ್ತರು ಅಷ್ಟೆಲ್ಲ ಶುರುವಾದ ಮೇಲೆ ಭಾರಿ ಚೆಂದಲ್ಲಿ ನಡೆದ್ದು. ವಿಶೇಷ ಅಲ್ರೆ ಅದರ ಉದ್ಘಾಟನೆ ಮಾಡೋ ಹೊತ್ತಿಗೆ ನಮ್ಮ ಸಂಸ್ಥಾನ ಬಂದಿತ್ತಿದ್ದವು. ಅದು ಎಲ್ಲರಿಗೂ ಒಂದು ಬೂಸ್ಟ್ ಸಿಕ್ಕಿತ್ತು. ಅಲ್ಲಿ ಕೂಲಿಪ ಎಲ್ಲರಿಗೂ ಆಶೀರ್ವಾದ ಮಾಡಿ ಮಕ್ಕಳೇ ನಿಂಗೆ ಉದ್ಯೋಗ ಬೇಗ ಸಿಕ್ಕುತ್ತೆ ಹೇಳ್ತಾ ಒಂದು ಆಶೀರ್ವಾದ ಮಾಡಿದ್ದೆವು. ಅದರ ನಂತರ 2ನೇ ಇರ್ತಿ ವಾಪಸ್ ಬಂದವು. ಇದು ಕೂಡ ನಂಗೆ ಒಂದು ಆಡೆಡ್ ಅಡ್ವಾಂಟೇಜ್ ಆಗಿದೆ. ಎಲ್ಲರಿಗೂ ಆ ಒಂದು ಮೇಳಕ್ಕೆ ಬಂದು ಆಶೀರ್ವಾದ ಕೊಟ್ಟವರೆ ಅರಿದ ಚೆಂದಲ್ಲಿ. ಹಾಗಾಗಿ ಆದಿಪಲು ಸಾಕು ನಮ್ಮ ಉದ್ಯೋಗಗಳು ಅತ್ಯಂತ ಯಶಸ್ವಿಯಾಗಿ ಅದು ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಯಶಸ್ವಿಯಾಯಿತು. ಅದರೊಟ್ಟಿಗೆ ಉದ್ಯೋಗ ಮೇಳವುದೇ ತುಂಬಾ ಯಶಸ್ವಿಯಾದ ಒಳ್ಳೆ ಭಾರಿ ಹೆಮ್ಮೆ ಪಡ್ತೆ. ಅದಕ್ಕೆ ಹೆಂಗೊಟ್ಟಿಗೆ ಸುಮಾರು ಜನ ಕಾರ್ಯಕರ್ತರಿರ್ತಿದ್ದವು. ಸುಮಾರು 15-20 ಜನ ಶುಕ್ರವಾರದಿಂದ ಇಂದು ಹೊತ್ತೊಬ್ಬವರಿಂದ ಆದಿತ್ಯವಾರ ಹೊತ್ತೊಬ್ಬವರೆಗೆ ಒಟ್ಟಿಗೆ ಇದು ಕೆಲಸ ಮಾಡಿ ಇದರ ಯಶಸ್ಸಿನ ಕಾರಣರಾದ ಒಳ್ಳೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಧನ್ಯವಾದ. ನಮಸ್ತೆ, ನಾನು ಸತ್ಯಶಂಕರ ಪುತ್ತೂರು ಹೇಳಿ. ಈಗ ಈ ವಿಶ್ವ ಹವ್ಯಕ ಸಮ್ಮೇಳನದ ಪ್ರಯುಕ್ತ ನಮ್ಮ ಹವ್ಯಕ ಮಹಾಸಭೆಯು ನಮ್ಮ ಗ್ರ್ಯಾಜುಯೇಟ್ಸ್ ಹೋಗೋಕ್ಕೆ, ಅಂಡರ್ ಗ್ರ್ಯಾಜುಯೇಟ್ಸ್ ಹೋಗೋಕ್ಕೆ ಇವಕ್ಕೆಲ್ಲ ಉದ್ಯೋಗ ಮೇಳ ಮಾಡೋದು ಹೇಳಿ ಒಂದು ಯೋಜನೆ ಹಾಕಿಕೊಂಡಿದ್ದೆವು. ಅದರ ಹತ್ರ 50 ಕಂಪನಿಗೆ ರಿಜಿಸ್ಟರ್ ಮಾಡಿತ್ತಿದ್ದೆವು ಎಂಪ್ಲಾಯರ್ಗೆ. ಅವೆಲ್ಲ ಬಂದು ಇಲ್ಲಿ ದಿನಾಲು ಒಂದು 8-10 ಎಂಪ್ಲಾಯರ್ಸ್ಗೆ ಬಂದು ಆಲ್ಮೋಸ್ಟ್ ಒಂದು ದಿನಕ್ಕೆ 300-400 ಜನ ಮೊನ್ನೆಂದಲೇ ಪ್ರತಿದಿನ ಆಲ್ಮೋಸ್ಟ್ ಈಗ 1,000 ಜನ ಅಷ್ಟು ಜನಗಳ ಇಂಟರ್ವ್ಯೂ ಮಾಡಿ ಹಾಗೆ ಉದ್ಯೋಗ ಪ್ರೊವೈಡ್ ಮಾಡುವ ಇದರಲ್ಲಿ ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದೆವು. ಆ ಎಲ್ಲ ಉದ್ಯೋಗ ಪ್ರೊವೈಡರ್ ಇರಬೇಕು ಹವ್ಯಕ ಮಹಾಸಭೆ ವತಿಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೆ. ಅದೇ ರೀತಿ ಇದರ ಸದುಪಯೋಗಪಡಿಸಿಕೊಂಡ ಎಲ್ಲ ಅಭ್ಯರ್ಥಿಗೂ ಉದ್ಯೋಗಾರ್ಥಿಗೂ ಸಮೇತ ಕೃತಜ್ಞತೆ ಹೇಳ್ತಾ ಇದ್ದೆ ಹವ್ಯಕ ಮಹಾಸಭೆ. ಫ್ಯೂಚರಿಂಗು ಕೂಡ ಇದೇ ರೀತಿಯಂತಹ ಅವಕಾಶಗಳು ಹವ್ಯಕ ಮಹಾಸಭೆ ಇನ್ನೂ ಜಾಸ್ತಿ ಹಮ್ಮಿಕೊಳ್ಳುತ್ತು. ಅದೇ ರೀತಿ ಈ ಕಾರಣ ರೆಸ್ಪಾನ್ಸ್ ನೋಡಿಕೊಂಡು ಇದರ ಬಗ್ಗೆ ವಿಮರ್ಶೆ ಮಾಡಿ ಫ್ಯೂಚರ್ಲಿ 6 ತಿಂಗಳಿಗೆ ಒಂದರಿ, ವರ್ಷಕ್ಕೊಂದು 2 ಸರ್ತಿ ಈ ಥರದ ಇದರ ಯೋಜನೆಗಳ ಒಂದೊಂದು ಲೊಕೇಶನ್ ವಹಿಸು ಮಾಡೋ ಯೋಜನೆ ಕೂಡ ಇದ್ದು ಹವ್ಯಕ ಮಹಾಸಭೆಗೆ. ಮತ್ತು ಅದರ ಯಶಸ್ವಿಗೊಳಿಸೋಕ್ಕಾದರೆ ಯಾವುದೇ ಎಂಪ್ಲಾಯರ್ಗಾದಿಕ್ಕು ಅಥವಾ ಉದ್ಯೋಗಾರ್ಥಿಗಾದಿಕ್ಕು ಜಾಸ್ತಿ ಸಂಖ್ಯೆಯಲ್ಲಿ ಬಂದರೆ ಮಾತ್ರ ಹಿಂಗಿತ್ತ ಒಂದು ಯೋಜನೆಗಳ ನಾವು ಯಶಸ್ಸು ಮಾಡಿಸಲು ಹಿಡಿದು ಯಾವುದೇ ವಿಷಯಗಳಲ್ಲಿ ಒಂದು ಯೋಜನೆ ಯಶಸ್ಸಾಗಬೇಕಾದರೆ ಜನಬಲ ಇಂಪಾರ್ಟೆಂಟ್. ಜನಬಲ ಇಲ್ಲದರೆ ಯಾವುದೇ ಒಂದು ಯೋಜನೆ ಆಗಲಿ ಯಾವುದೇ ಒಂದು ನಮ್ಮ ಉದ್ದೇಶಗಳ ಈಡೇರಿಸಲಿರ್ತಿಲ್ಲ. ಅದಕ್ಕೆ ಪ್ರತಿಯೊಬ್ಬ ಉದ್ಯೋಗಾಕಾಂಕ್ಷಿ, ಉದ್ಯೋಗಾರ್ಥಿ ಅದಕ್ಕೂ ಅಥವಾ ಉದ್ಯೋಗ ಪ್ರೊವೈಡರ್ ಅದಕ್ಕೂ ಇಂಥ ಒಳ್ಳೆಯ ಒಂದು ಯೋಜನೆಗೆ ಸಹಕಾರ ಕೊಡೋಕ್ಕೆ ಕೂಡಿ ಹವ್ಯಕ ಮಹಾಸಭೆ ಕೇಳಿಕೊಳ್ಳುತ್ತೆ. ಓವರ್ ದ ಕೋರ್ಸ್ ಆಫ್ 3 days ಎಂಪ್ಲಾಯೀಸ್ಗೆ ಒಂದು 1000 ಕ್ಲೋಸ್ ಟು 1000 ಟರ್ನ್ ಓವರ್ ಆಯಿತು. ಸೊ ಹಾಗಾದ ಕಾರಣ ಇದಿಂದು ಲಾಸ್ಟ್ ಡೇ ಪ್ಯಾಕಪ್ ಆದ ಕಾರಣ ರಜಾ ಎಲ್ಲ ಡಿಸ್ಪರ್ಸ್ ಆಗಿತ್ತು. ಇಷ್ಟೊತ್ತದೆ ಹೆಂಗೋ ವಾಲಂಟಿಯರ್ಸ್ಗೂ ಕಾರಿಂಗುದೇ ಕೂಪಲ್ಲಿ ಪುರ್ಸೋತಿತ್ತಲೆ ಅಷ್ಟೊತ್ತು ಹೆಂಗೋ ಇನ್ಫ್ಲೆಕ್ಸ್ ಆಫ್ ಡೇಟಾ ಇದೆಲ್ಲ ಹಿಂಗೆಲ್ಲ ವಾಲಂಟಿಯರ್ಸ್ಗಳಿದೆ ಇಲ್ಲಿದ್ದವು. ಅಲ್ಲಿ ರಿಜಿಸ್ಟ್ರೇಷನ್ ಡೆಸ್ಕಲ್ಲಿ ಸುಮಾರಿದ್ದವು. ಸೊ ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ಒಂದು ಉದಯಪ್ಪ 10 ಗಂಟೆಯಿಂದ ಅಸ್ತಲಪ್ಪ 5:30ವರೆಗೆ ಹಿಂಗೋ ಕೆಲಸ ಮಾಡಿದ್ದೆ. ಬಂದ ಫ್ಯಾಕಲ್ಟಿಗೆ ಹೋಗಿ ಹೆಂಗೋ
ಎಂಗಳ ಟೋಕನ್ ಆಫ್ ಅಪ್ರಿಸಿಯೇಷನ್ ಕೊಡೋದು. ಸೊ ನನ್ನ ಹೆಸರು ಶ್ರೀಪಾದ ಹೆಗಡೆ ಅಂತ. ಸೊ ನಾನು ಟಾಪ್ ಲೈನ್ ಇಂಟಿಗ್ರೇಟೆಡ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹವ್ಯಕ ಏನು ಸಮಾವೇಶ ನಡೀತಾ ಇದೆ ಅಂತ ಏನು ಗೊತ್ತಾಯಿತು ನಮಗೆ. ಸೊ ನಾವು ನಮ್ಮ ಕಂಪ್ನಿನ ಏನು ಪ್ರಸನ್ನ ಶಾಸ್ತ್ರಿ ಅಂತ ಇದ್ದಾರೆ. ಸೊ ಸ್ಟಾರ್ಟಪ್ ಒಂದು ಏನು ಮಾಡಿದ್ದೀವಿ ನಾವು, ಅದಕ್ಕೆ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ನಮಗೆ, ನಮ್ಮ ಕಂಪ್ನಿಗೆ. ಸೊ ಟೆಕ್ನಿಕಲ್ ಮ್ಯಾನ್ ಪವರ್ ಇರ್ಬೋದು, HR ಇರ್ಬೋದು, ಅಡ್ಮಿನ್ ಇರ್ಬೋದು, ತುಂಬ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ಇತ್ತು. ಎಲ್ಲೋ ಒಂದು ಕಡೆ ಒಂದು ಎಕ್ಸ್ಪೆಕ್ಟೇಷನನ್ನು ರೀಚ್ ಆಗಿದ್ದೀವಿ. ಬಟ್ ಇದೊಂದು ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮ್ಮವರಿಗೇ ನಾವು ಮಾಡ್ತಾ ಇರೋದು. ಸೊ ಎಲ್ಲೋ ಒಂದು ಕಡೆ ಹವ್ಯಕರಿಗೇ ಕೆಲಸ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಶ್ರೀಕೃಷ್ಣ ಅಂತ, ಪೆಸೋಸಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೆ ತ್ರಿಜ್ಞಾ ಸೊಲ್ಯೂಷನ್ಸ್ ಅಂತ ನಮ್ಮದು 2 ಸಂಸ್ಥೆ ಇದೆ. ನಾವು ಕೆಲವಾರು ಪ್ರೊಫೈಲ್ಗೋಸ್ಕರ ಇಲ್ಲಿ ನೋಂದಣಿ ಮಾಡಿಸಿದ್ದೀವಿ. ಈಗಾಗಲೇ ಒಂದು 7-8 ಕ್ಯಾಂಡಿಡೇಟ್ಸ್ ನೋಡಿದ್ದೀವಿ. ಕೆಲವು ಪ್ರೊಫೈಲ್ ಸ್ವಲ್ಪ ನಿಯರ್ ಮ್ಯಾಚಿಂಗ್ ಇದೆ, ಕೆಲವು ಮಿಸ್ ಮ್ಯಾಚ್ ಇದೆ. ಬಟ್ ವಿ ಆರ್ ವೆಯ್ಟಿಂಗ್ ಫಾರ್ ಸಮ್ ಮೋರ್ ಕ್ಯಾಂಡಿಡೇಟ್ಸ್ ಟು ಕಮ್. ಬಟ್ ಈ ಥರ ಇವೆಂಟ್ ಜೊತೆಗೆ ಈ ಥರ ಉದ್ಯೋಗ ಮೇಳ ಮಾಡುವಂಥದ್ದು ನಮ್ಮಲ್ಲಿ ಹವ್ಯಕರಲ್ಲಿ ಅಥವಾ ಈ ಸಮುದಾಯದಲ್ಲಿ ಸಾಕಷ್ಟು ಅವಕಾಶಗಳನ್ನು ನಮ್ಮವರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುವಂಥ ಒಂದು ಅಪರ್ಚುನಿಟಿ ಉದ್ಯೋಗದಾತರಿಗೂ ಕೂಡ, ಹಾಗೆ ನಮ್ಮ ಕ್ಯಾಂಡಿಡೇಟ್ಗಳಿಗೂ ಒಂದು ಸರಿಯಾದ ಪ್ಲೇಸ್ಮೆಂಟ್ ಸಿಗುವಂಥದ್ದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನಾನು ಸೀಮಾ ಹೇಳಿ, ನಾನು ಫ್ರಂಟ್ ಡೆಸ್ಕಿಗೆ ಇನ್ಚಾರ್ಜು. ರಿಜಿಸ್ಟ್ರೇಷನ್ನು ಮತ್ತು ಇಲ್ಲಿ ಬಂದವಕ್ಕೆ ಮಾಹಿತಿ ಕೊಡೋದು ಎಲ್ಲ ಮಾಡ್ತಾ ಇದ್ದೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದ್ದು. ಫ್ರೆಷರ್ಸು ಬರ್ತಾ ಇದ್ದವು, ಎಕ್ಸ್ಪೀರಿಯನ್ಸ್ಡು ಬರ್ತಾ ಇದ್ದವು. ಮತ್ತು ಕಾರ್ಪೊರೇಟ್ ನಾವು ಡೆಸ್ಕ್ ಹಾಕಿದ್ದವು. ಇಲ್ಲಿ ಒಂದು ಲೆವೆಲಿಂದ ಸ್ಕ್ರೀನಿಂಗ್ ಆಯಿತು. ಮತ್ತು ನೆಕ್ಸ್ಟ್ ಅವು ಶಾರ್ಟ್ ಲಿಸ್ಟ್ ಆದರೆ ಕಂಪನಿಗೆ ಮತ್ತು ಇಂಟರ್ವ್ಯೂಗೆ ಬಪ್ಪಲ್ಲಿ ಹೇಳ್ತವೆ. ನೆಕ್ಸ್ಟ್ ಪ್ರಾಸೆಸ್ ಅಲ್ಲಿಂದ ಆಯಿತು. ಮತ್ತು ಬಂದವಕ್ಕೆ ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಿಸಿ ಮಾಹಿತಿ ಕೊಟ್ಟು ಎಲ್ಲೆಲ್ಲ ಇದ್ದು ಓಪನಿಂಗ್ಸು ಹೇಳಿ, ಮತ್ತು ಫ್ಯೂಚರಲ್ಲಿ ರಿಕ್ವೈರ್ಮೆಂಟ್ ಬಪ್ಪಾಗ ಎಂಪ್ಲಾಯರ್ಸುದೇ ಎಂಗಳ ಕಾಂಟ್ಯಾಕ್ಟ್ ಮಾಡ್ತಾವೆ. ಹವ್ಯಕ ಉದ್ಯೋಗವ ಸೀಕರ್ಸುದೇ ಬರ್ತವೆ. ಇಲ್ಲಿ ಎರಡನ್ನು ಮ್ಯಾಚ್ ಮಾಡಿ ಹೆಲ್ಪ್ ಮಾಡ್ತೇನೆ. ಈಗ ಆಯ್ತಾ ಪ್ಲೇಸ್ಮೆಂಟ್? ಆಯ್ದು BCom ಆದವಕ್ಕೆ ಮತ್ತು ಸಾಫ್ಟ್ವೇರ್ ಕಂಪನಿಯಲ್ಲಿ ಆಯ್ದು. ಆಫರು ನೆಕ್ಸ್ಟ್ ಸ್ಟೇಜಲ್ಲಿ ಆಯಿತು. 2 ಲೆವೆಲ್ ಸ್ಕ್ರೀನಿಂಗ್ ಆಯ್ದಿಲ್ಲ. ಥ್ಯಾಂಕ್ ಯು. ಹರೇ ರಾಮ. ಇದು ಹವ್ಯಕ ಉದ್ಯೋಗ ಮೇಳ ಒಂದು ಬಹಳ ಉತ್ತಮ ಪ್ಲ್ಯಾಟ್ಫಾರ್ಮ್. ಇಲ್ಲಿ ಹೊಸಬರಿಗೆ ಹಾಗೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇಪ್ಪವಕ್ಕೆ ಇದೊಂದು ಬಹಳ ಉತ್ತಮವಾದ ಒಂದು ಪ್ಲ್ಯಾಟ್ಫಾರ್ಮ್. ನನಗೆ 5.5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು, ನನಗುದೇ ಇಲ್ಲಿ ಕ್ವೆಸ್ಟ್ ಗ್ಲೋಬಲ್ ಹೇಳ್ತಾ ಒಂದು ಕಂಪನಿಲಿ ಒಂದು ಅಪರ್ಚುನಿಟಿ ಸಿಕ್ಕಿತ್ತು. ಹಾಗೆ ನಾನು ಅದರಲ್ಲಿ ಅಪ್ಲೈ ಮಾಡಿದ್ದೆ. ಅದೇ ರೀತಿಯಾಗಿ ಫ್ರೆಷರ್ಗೊಪ್ಪುದೇ ಸುಮಾರು ಕಂಪನಿ ಬೈಂದು, ಇಲ್ಲಿ ಫಾರ್ಮಾ, ಫಿನಾನ್ಸ್ ಇಂದ ಹಿಡಿದು IT ವರೆಗೂ ಬೈಂದು. ಹಾಗೆ ಅದರ ಉತ್ತಮವಾದಂತಹ ಪ್ರತಿಕ್ರಿಯೆಯೂ ಸಿಕ್ಕಿದ್ದು ನಮಗೆ. ಎಲ್ಲ ಹೊಸಬರು ಎಲ್ಲ ಬಂದು ತುಂಬ ಅದರ ಉಪಯೋಗ ಮಾಡಿಕೊಂಡಿದ್ದೆವು. ಹಾಗೆ ಇದರ ಒಂದು ಹೆಂಗೊಂದು ಈ ಅಪರ್ಚುನಿಟಿ ಎಲ್ಲ ಮಾಡಿಕೊಟ್ಟಂತಹ ಹವ್ಯಕ ಮಹಾಸಭೆಯ ಗಣ್ಯರಿಗುವುದೇ ನಾನು ಧನ್ಯವಾದ ತಿಳಿಸಲು ಬಯಸುತ್ತೆ. ಹರೇ ರಾಮ್. ಥ್ಯಾಂಕ್ ಯು. ಎಂಗಳ ಮನೆಯಲ್ಲಿ ಬೇಕಾದಷ್ಟು ಹಲಸಿನ ಮರ ಇದ್ದು, ಸೌಕರ್ಯವಿತ್ತು, ಕೆಲಸವಿದ್ದು ಕೊಯ್ದು ಕೊಡೋದು. ಕೊಯ್ದು ಸಜ್ಜೆ ಮಾಡಿ ಮಾಡುತ್ತೆ. ನಿಂಗೆ ಉದ್ಯಪ ಬಂದು ಅದನ್ನ ಹಪ್ಪಳ ಮಾಡಿ ಹೇಳಿ ಹೇಳಿದವು. ಸಭೆಲೆಲ್ಲ ಗೌಜಿಲಿ ಹಾಕುವ ಒಪ್ಪಿಕೊಂಡೆ. ಅದ್ರ ಮನೆಗೆ ಹೋಗಿ ಹಿಡಿದ ರಜೆ ಹೆದರಿಕೆ. ಏನಾದ್ರೆಲ್ಲ ಕೂಡು ಕುಟುಂಬ ಹಳ್ಳಿಲಿ ಅತ್ತೆ ಮಾವನ ಪರ್ಮಿಷನ್ ಬೇಕು, ಗಂಡನ ಪರ್ಮಿಷನ್ ಬೇಕು, ಒಟ್ಟಿಗೆ ಪೂರ ಪರ್ಮಿಷನ್ ಬೇಕು. ಮನೇಲಿ ಆದಿನ ಅಡಕೆ ಕೊಯ್ಯೆಲ್ಲ ಬಂದರೆ ಅದಕ್ಕೆ ವ್ಯವಸ್ಥೆ ಆಯಿತು. ಏನಾದ್ರು ಫಂಕ್ಷನ್ ಇದ್ದರೆ ಹೋಗು ಅಂತಿ ಆಚೀಚೆ ಮನೆಗೆ ಹೋಗಿ ಕೂತು ಕೆಲಸ ಮಾಡೋದು, ಕಲ್ಪನೆ ಕೂಡ ಮಾಡ್ಲಿಡಿ. ಅದೊಂದು ಶಕ್ತಿ ಅಂತ ಹೇಳ ಹತ್ರ ಮಾಡಬೇಕು, ಮಾಡಿ ತೋರಿಸಿಕೊಳ್ಳೋ ಧೈರ್ಯದಿಂದ ಹೋಗಿ ಹಂಗ ಅಲ್ಲಿ ಹೋಗಿ ಕಾರ್ಯಾಡಿಲಿ ಹೋಗಿ ಹಪ್ಪಳ ಮಾಡಿದೀಯ. ಇಷ್ಟು ಲಾಯಕ ಕಾತುಳಿದರೆ ಸುರುಹಣ ದಿನವೇ 1,000 ಹಪ್ಪಳ ಹೆಂಗೆಲ್ಲೋ ಸೇರಿ ಮಾಡಿದೆಯ. ಆ ಹಪ್ಪಳ ಜಾಲಿಗೆ ಬಿದ್ದಪ್ಪಗ ಕಾರ್ಯಾಡಿ ಯಶೋದತ್ತೆ ಗಣಪತಿ ಮಾಡಿದ್ದವು ಹೇಳಿದವು. ನಾನು ಹಲಸಿನ ಮರ ನೆಟ್ಟು ಮಾಡಿದ್ದಕ್ಕೆ ಸಾರ್ಥಕ ಆತ ಈಶ್ವರಿ. ನಿಂಗೆಲ್ಲ ಬಂದು ಇಂದು ಮಾಡಿದಿರ ಅಂತ ಹೇಳಿ ಒಂದು ಸ್ಫೂರ್ತಿ ಕೊಟ್ಟವು. ನಾನು ಎಂತಕ್ಕೆ ಹೇಳಿದ್ರೆ, ನಾವು ಯಾವುದೇ ಕೆಲಸಕ್ಕೆ ಹೆರಡೆಕ್ಕಾರೆ ನಮ್ಮ ಹಿಂದೊಂದು ಸ್ಫೂರ್ತಿ ಬೇಕು. ಇಲ್ಲ ಸೀದಾ ಮಾಡ್ಲಿಡಿತಿಲ್ಲ. ಅವರ ಸ್ಫೂರ್ತಿ ಸಿಕ್ಕಿತ್ತು ನಮಗೆ, ಮನೆಯಿಂದ ಸಹಕಾರ ಸಿಕ್ಕಿತ್ತು. ಎಂಗಳ ಯಜಮಾನ ಕಡೆ ಕರ್ಕೊಂಡೋಗಿ ಎಂಗಳ ಬಿಟ್ಟವಲ್ಲಿ ಹೋಗಿ ಮಾಡಿಕೊಂಡು ಬನ್ನಿ ಹೇಳಿ ಆತು. ಹೆಂಗ ಜಾಲಿ ಹಾಕಿ ಬಂದರೆ ಮುಗುತ್ತಿಲ್ಲ. ಓಕೆ, ಕೆಲಸ ಎಷ್ಟಿತ್ತು ಅದರ ಕಸ್ಲಪ್ಪ ತೆಗೆಯಬೇಕು, ಒಳಮಡೆಗೆ. ನಮ್ಮ ಮಠದ ದಿಶಾದರ್ಶಿ ವಿಭಾಗ ಇದರಲ್ಲಿ ತುಂಬಾ ದಿಶಾದರ್ಶಿ ವಿಭಾಗ ತುಂಬಾ ಇನ್ಪುಟ್ ನ ತಗೊಂಡು ಕೆಲವೊಂದು ಎಂಪ್ಲಾಯರ್ಗ ದಿಶಾದರ್ಶಿಯ ವಿಭಾಗದಲ್ಲಿದ್ದ ಎಂಪ್ಲಾಯರ್ಗಳನ್ನು ಸಮೇತ ನಾವು ಕಾಂಟ್ಯಾಕ್ಟ್ ಮಾಡಿ
ಅಲ್ಲಿಂದಲೂ ಸಮೇತ ಈ ಒಂದು ಎಂಟೈರ್ ಬೇಸ್ನ ಕಲೆಕ್ಟ್ ಮಾಡಿಕೊಂಡಿದ್ದು. ಹಾಗಾಗಿ ವಿಷಾದೃಷ್ಟಿ ವಿಭಾಗ ಸಮೇತ ನಾವು ಈ ವಿಷಯದಲ್ಲಿ ಅಭಾರಿಯಾಗಿರ್ತೀವಿ. ಅದೇ ರೀತಿ ಬೇರೆ ಇವನ್ನ ಸ್ವರ್ಣವಲ್ಲಿಗಳ ಇದಕ್ಕೂ ಅಲ್ಲಿಂದ ಸಮೇತ ಕೆಲವು ಮಠದ ಸಮೇತ ಕೆಲವು ಇದ್ದವು. ಹಾಗೆ ಬೇರೆ ಬೇರೆ ಮಠದ ಸಮೇತ ನಮಗೆ ತುಂಬ ಹೆಲ್ಪ್ ಆಯಿತು ಉದ್ಯೋಗ ವಿಭಾಗದಲ್ಲಿ ಹೇಳಿದ್ರೆ ತಿಳಿಸಲಿಕ್ಕೆ